ಚಿನ್ನ ಇದು ನಮ್ಮ ಚುನ್ನು ಕೇಟ್ ಆಯ್ತಾ. ಇದ್ರದ್ದು ಫ್ರೆಂಡು ಒಬ್ಬ ಬರ್ತಾನೆ, ಕಾಡು ಬೆಕ್ಕು. ಅವನ್ನ ಪರಿಚಯ ಮಾಡಿಸ್ತೀನಿ. ನೋಡು ನಿನ್ನ ಫ್ರೆಂಡು, ನಾ ಹೇಳಿದಲ್ಲ ನಿನ್ನ ಫ್ರೆಂಡನ್ನ ಪರಿಚಯ ಮಾಡಿಸ್ತೀನಿ ಅಂತ. ಓ ಅಬ್ಬ ಈಗ ನೆಕ್ಕೋದ್ ನೋಡು. ಇವಳು ಏನ್ ಮಾಡೋದು ಗೊತ್ತಾ, ಒಂದು ಕಾಡು ಬೆಕ್ಕನ್ನು ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ಆ ಕಾಡು ಬೆಕ್ಕು ಬಂದಾಗ ನನ್ನ ಹತ್ರ ಬರೋದು, ಬಂದ್ಬಿಟ್ಟು ಅಬ್ಬಾ ಹೇಳ್ತಾ ಇದ್ದೀನಿ ನಾನು ನೀನೇನ್ ಮಾಡೋದು ಅಂತ. ಇಲ್ಲಿ ಬಾಬು ಹುಡ್ಬೇಡ, ಕೇಳಿಲ್ಲಿ. ಇವಳು ಏನ್ ಮಾಡೋದು, ನಂಗೆ ಹಸಿವಾಗಿದೆ ಊಟ ಕೊಡು ಅಂತ ಅರ್ಜೆಂಟ್ ಕೇಳೋದು. ಆಮೇಲೆ ಊಟ ಅಬ್ಬಾ. ಆಮೇಲೆ ಇರು, ನಾನ್ ಫ್ರೆಂಡ್ ಕತೆ ಹೇಳ್ತಾ ಇರೋದು. ಫ್ರೆಂಡ್ ಕತೆ ಹೇಳ್ತಾ ಇದ್ದೀನಿ ಕಣೆ, ಕೇಳು. ನಿನ್ ಫ್ರೆಂಡೇ. ಆಮೇಲೆ ಊಟ ಹಾಕಿಸ್ಕೊಂಡು ಏನ್ ಮಾಡೋದು, ಸ್ವಲ್ಪ ನೆಕ್ಕದಂಗ್ ಮಾಡ್ಬಿಟ್ಟು ಓಡೋಗಿ ಅವನಿಗೆ ಹೇಳೋದು, ನೋಡು ಊಟ ಹಾಕ್ಸಿದೀನಿ, ಹೋಗಿ ಊಟ ಮಾಡು ಬಾ ಅಂತ ಹೇಳೋದು ಇವಳು. ಇದು ಕತೆ ಅಲ್ಲ, ಇವಳ್ದು ಕತೆ ಇದು. ಆಮೇಲೆ ಅವನ್ ಬರ್ತಾನೆ, ಅವನ್ ಬಂದು ಮೆತ್ತಗೆ ಹೋಗ್ತಾ ಇರ್ತಾನ. ಇವಳು ಕಾಡೊಳಗೆ ಕೂತ್ಕೊಂಡು ಗಿಡದಲ್ಲಿ ನೋಡೋದು, ಅವನ್ ಸರಿಯಾಗಿ ಹೋಯ್ತಾ ಇದ್ದಾನ, ನಾ ಎಲ್ಲಿ ಇಟ್ಟಿದ್ದೀನಿ ಅಲ್ಲೇ ಹೋಗಿ ನೋಡ್ತಾನ ಅಂತ ಔಸಿ ನೋಡ್ತಾ ಇರ್ತಾಳೆ ಇವಳು ಚುನ್ನು. ಅವನ್ ಮೆತ್ತಗೆ ಕಳ್ಳಂತರ ಬಂದ್ಬಿಟ್ಟು ಇವಳು ಹಾಕ್ಸ್ಕೊಂಡಿರ್ತಾಳಲ್ಲ, ಬೇಕು ಅಂತ ಸುಳ್ಳು ಮುಳ್ಳು, ಅದನ್ನ ಅವನು ತಿಂತಾನೆ. ತಿಂದುಬಿಟ್ಟು ಹೋಗೋದು. ಆಮೇಲೆ ಇವಳು ಬಂದು ಖಾಲಿ ಪ್ಲೇಟ್ ಹತ್ರ ಕೂತ್ಕೊಳ್ಳೋದು, ನಾನೇ ಎಲ್ಲ ತಿಂದೆ ಅಂತ ಅಮ್ಮನಿಗೆ ಡೂಪ್ಲಿಕೇಟ್ ಮಾಡೋದು. ತಿನ್ಸೋದು ಯಾರಿಗೆ, ಇವಳ ಕಾಡು ಫ್ರೆಂಡಿಗೆ ತಿನ್ಸೋದು. ಈಗ ನೋಡಿ ಹೆಂಗ್ ಕೂತಿದ್ದಾಳೆ, ನಂಗೆ ಬೇಕು ಅಂತ ಹಾಕ್ಸ್ಕೊಳ್ಳೋದು, ಹೋಗ್ಬಿಟ್ಟು ಅವನ್ನ ಕರಿಯೋದು. 2 ಫ್ರೆಂಡ್ ಮಾಡ್ಕೊಳ್ಳಿದ್ದಾಳೆ ಇವಳು. ಅಲ್ಲ, ತೋರ್ಸೋಣ ನಿನ್ನ ಫ್ರೆಂಡ್ನ. ಈಗ ಅವನು ಸಹ ಮೆಲ್ಲೆ ಸ್ವಲ್ಪ ಫ್ರೆಂಡ್ ಆಗ್ತಾ ಇದ್ದಾನೆ ನಮಗೆ. ದಿನಾ ಬರ್ತಾನೆ.